ಸರ ಈ ವರ್ಷ ಸಂಪೂರ್ಣ ಮಳೆ ಆಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ. ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ಕೆ 15ರಿಂದ 20,000 ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನು ನಾಟಿ ಆದ ನಂತರ ಮಳೆ ಮತ್ತೆ ಕಂಟಿನ್ಯೂ ಒಂದು 15 ದಿನಗಳಿಂದ 20 ದಿನ ಮಳೆ ಹತ್ಕೊಂಡ್ಬಿಡ್ತು. ಒಟ್ಟು ಬಿಟ್ಟು ಬಿಡ್ದಾವೆ ಸಂಜೆಲೆ ಮುಂಜಾನೆ ಹತ್ಕೊಂತು ಮಳೆ. ಕೆಲವೊಂದು ಈ ಕುಕ್ನೂರು ಯಲಬುರ್ಗಿ ಭಾಗದಾಗ ಉಸುಗೇರಿಯದು ಹೊಲ ಅಂತೂ ಪೂರ್ಣ ಹರಿಗೆ ಮರು ಬಿತ್ತನೆ ಚಾಲು ಮಾಡ್ಯಾರ. ಮತ್ತೆ ಮರು ಬಿತ್ತನೆ ಮಾಡ್ಬೇಕಾದ್ರೂ ಮತ್ತೆ ಸಾಲ ಮಾಡಿದ್ರು. ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಕತ್ತಾರ. ಇವತ್ತು ಸರ್ಕಾರ ಏನು ಮಾಡೈತೆ ಬರ ಪರಿಹಾರನೂ ಕೊಟ್ಟಿಲ್ಲ. ಅದು ಏನಾಗುತ್ತೆ ಅಂದರೆ ಒಂದು 2,000 ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದವರು. 2,000 ಹಾಕಿದ್ರೆ 10 ಮಂದಿಗೆ ಬಂದ್ರೆ ಇನ್ನೂ 90 ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ. ಆಮೇಲೆ ಇವತ್ತು ಮೊನ್ನೆ ಚುನಾವಣೆ ಅಂತ ಹಿಂದೆನೇ ಬೆನ್ನಲ್ಲೇ ಇವತ್ತು ಏನಾಗ್ಬಿಟ್ಟು ಕೇಂದ್ರ ಸರ್ಕಾರ 3,500 ಕೋಟಿ ಹಾಕಿದ್ರು ಅದನ್ನು ರಾಜ್ಯ ಸರ್ಕಾರ ಇವತ್ತು 10 ಮಂದಿಗೆ ಬಂದ್ರೆ ಇನ್ನೂ ಅದು 90 ಮಂದಿಗೆ ಬಂದಿಲ್ಲ. ಹೀಗಾಗಿ ಸರ್ ಅದನ್ನು ಮೋಸ ಮಾಡಕತ್ತಾರೆ. ಬೆಳೆ ವಿಮೆ ಈ ವರ್ಷ ಏನಾಗೈತಿ ಬೆಳೆ ವಿಮೆನೂ ಬಂದಿಲ್ಲ ಸರಿಯಾಗಿ. ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರೂ ಹಾಕ್ಬೇಕಂತ ಇದು ಇದ್ರೂ ಬರೋದ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅಂದ್ರೂ ಹಾಕಿಲ್ಲ. ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆ ವಿಮೆ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ. ಹೋದ ವರ್ಷ ಬರ ಬಿದ್ದಿತ್ತು. ಅತಿ ಮಳೆಯಾಗಿ ಹೆಸರೆಲ್ಲ ಲಾಸ್ ಆಗ್ಬಿಟ್ಟವ್ರಿ. ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ. ಹೊಳ್ಳಿ ಈಗ ಎಷ್ಟು ಖರ್ಚು ಒಂದು 15-20 ಸಾವಿರ ರೂಪಾಯಿ ಮಾಡಿವ್ರಿ ಸರ್. ಈಗ ಅವಾಗ ಖರ್ಚು ಮಾಡಿವ್ರಿ ಸರ 15-20 ಸಾವಿರ. ಮತ್ತೆ ಹೊಳ್ಳಿ ಈಗ 15-20 ಸಾವಿರನ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕ. ಈಗ ಅದಕ್ಕೆ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗೆ ಸರ್ಕಾರದವ್ರು. ಬೆಳೆ ವಿಮೆ ಬಂದೇ ಇಲ್ರಿ ಸರ್. ನಮ್ದು ಯಾವ್ದು ಬೆಳೆ ವಿಮೆನ ಬಂದಿಲ್ಲ. ನಮ್ಮ ಹೆಸರು ಮಲ್ರೆಡ್ಡಪ್ಪ ಹನ್ಸಿ ಅಂತ ಹೇಳ್ರಿ. ಏನಿಲ್ರಿ ಈಗ ಯಾರು ಬೇರೆ ಕಿತ್ತಾಕ ಮತ್ತೆ ಹೋಗ್ಯಾವು. ಈಗ ಫಾಳೆ ಶೇಂಗಾ ಬಿತ್ತಕತ್ತೀವಿ. ಅದಕ್ಕೇನು ಮಾಡ್ತೀರ ಮಾಡಿ. ಹೆಸರು ಹಾಕಿದ್ದೀವಿ 2 ಸರ ಹೆಸರು ಹಾಕಿದ್ದು ಹೋತು. ಈ 3ನೇ ಸಲ ಶೇಂಗಾ ಬಿತ್ತಾಕ್ತಾರ ಮಾಡಿ. ಮಳೆ ಆದ್ರೂ ಮತ್ತೆ ಇಷ್ಟು ಮಳೆ ಆಗೈತಲ್ಲ ಚಲೋ ಇಲ್ಲ. ಚಲೋ ಇಲ್ರಿ ಚಲೋ ಇಲ್ಲ. ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು 3 ಮಾಡ್ಬೇಕಾದ್ರೆ ಜಡ ಆಗಿಬಿಟ್ಟೈತಿ. ಹೆಸರು ಬೇಸ್ ನನ್ನ ಹೆಸ್ರು ಮಲಮ್ರಿ.